ಯಾರ್ಯಾರು ಮೊಬೈಲ್ನ ಯೂಸ್ ಮಾಡ್ತಾ ಇದ್ದೀರಾ, ಸೊ ಇವತ್ತೇ ಹೋಗ್ಬಿಟ್ಟು ನಿಮ್ಮ ಒಂದು ಮೊಬೈಲ್ನಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟು, ಅಡ್ರೆಸ್ಸು ಮತ್ತು ನಿಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಯಾವಾಗ ಎಮರ್ಜೆನ್ಸಿ ಬರುತ್ತೆ ಅಂದ್ಬಿಟ್ಟು ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ಒಂದು ಡೀಟೇಲ್ಸ್ನ ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ನಿಮಗೇನಾದರೂ ಎಮರ್ಜೆನ್ಸಿ ಆದಂಥ ಸಂದರ್ಭದಲ್ಲಿ ಅವರು ನಿಮ್ಮ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಗೆ ಯಾರ್ಯಾರ್ದು ಡೀಟೇಲ್ಸ್ ಹಾಕಿರ್ತೀರ ಅವ್ರಿಗೆ ನಿಮ್ಮ ಮೊಬೈಲ್ ಲಾಕ್ ಆಗಿದ್ದರೂ ಕೂಡ ಅವರು ಕಾಲ್ ಮಾಡ್ಬೋದು ಮತ್ತು ನಿಮ್ಮ ಅಡ್ರೆಸ್ ಡೀಟೇಲ್ಸ್ನ ತಿಳ್ಕೊಬೋದು. ಈ ಒಂದು ಸೆಟ್ಟಿಂಗ್ಸ್ನ ಯಾವ ಥರ ನೀವು ಎನೇಬಲ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ಎಮರ್ಜೆನ್ಸಿ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ನಿಮಗೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಕಾಣಿಸ್ತಾ ಇದೆಯಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಮೆಡಿಕಲ್ ಇನ್ಫಾರ್ಮೇಷನ್ನ ಫಸ್ಟು ಅಪ್ಡೇಟ್ ಮಾಡುವ. ಸೊ ಇಲ್ಲೇನೆಂದರೆ ನಿಮ್ಮ ಒಂದು ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು, ಸೊ ನಿಮ್ಮ ಬ್ಲಡ್ ಯಾವ ಗ್ರೂಪು ಮತ್ತು ನಿಮ್ಮ ಹೈಟ್ ಎಷ್ಟಿದೆ, ನಿಮ್ಮ ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ. ಸೊ ಇಲ್ಲಿ ಮತ್ತೆ ಮೋರ್ ಆಪ್ಷನ್ ಕ್ಲಿಕ್ ಮಾಡ್ತು ಅಂದರೆ ಅಲರ್ಜೀಸು, ನಿಮ್ಮ ಬಾಡಿಗೆ ಅಲರ್ಜೀಸ್ ಇದೆಯಾ. ಸೊ ಅದಲ್ಲದೆ ಹೆಣ್ಮಕ್ಳು ಯಾವುದಾದ್ರೂ ಇತ್ತು ಅಂತ ಅಂದರೆ, ಸೊ ಅವನಾದ್ರು ಪ್ರೆಗ್ನೆನ್ಸಿ ಇತ್ತು ಅಂದರೆ ಅವ್ರದ್ದು ಪ್ರೆಗ್ನೆನ್ಸಿ ಸ್ಟೇಟಸ್ನ ಅಪ್ಡೇಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಮೆಡಿಕೇಷನ್ಸ್ ನೀವೇನು ತೊಗೊಳ್ತಾ ಇದ್ದೀರಾ ಅಂತಂದರೆ ಅದನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡ್ಬೋದು. ಅದಲ್ಲದೆ ಮತ್ತು ನಿಮಗೆ ಅಡ್ರೆಸ್ಸು, ನಿಮ್ಮ ಮನೆ ಅಡ್ರೆಸ್ನ ಇಲ್ಲಿ ಅಪ್ಡೇಟ್ ಮಾಡಿ. ಮತ್ತು ಮೆಡಿಕಲ್ ನೋಟ್ಸ್ ನೀವೇನಾರು ಅಪ್ಡೇಟ್ ಮಾಡಬೇಕು ಅಂದರೆ ಅದನ್ನು ಕೂಡ ಅಪ್ಡೇಟ್ ಮಾಡ್ಬೋದು. ಅದಲ್ಲದೆ ನೀವೇನಾದ್ರೂ ಆರ್ಗನ್ ಡೋನರ್ ಮಾಡ್ತಾಯಿದ್ರೆ ಸೊ ಅದನ್ನು ಕೂಡ ಇದರಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ಮ ಮೆಡಿಕಲ್ ಇನ್ಫಾರ್ಮೇಷನು. ಸೊ ಮತ್ತೆ ಬ್ಯಾಕ್ ಹೋಗುವ. ಸೊ ಮತ್ತೆ ಬ್ಯಾಕ್ ಹೋದರೆ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎಮರ್ಜೆನ್ಸಿದು. ಸೊ ಇದನ್ನು ಕ್ಲಿಕ್ ಮಾಡ್ತು ಅಂದರೆ ಸೊ ನಿಮಗಿಲ್ಲಿ ಯಾರು ಎಮರ್ಜೆನ್ಸಿ, ನಿಮ್ಗೇನಾದ್ರು ಎಮರ್ಜೆನ್ಸಿ ಆದಂಥ ಸಂದರ್ಭದಲ್ಲಿ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಬಿಟ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ಸೊ ಯಾವುದೇ ಆಗಿರ್ತಕ್ಕಂಥ ಕಾಂಟ್ಯಾಕ್ಟ್ಸ್ನ ಇಲ್ಲಿ ಜಸ್ಟ್ ಆ್ಯಡ್ ಕಾಂಟ್ಯಾಕ್ಟ್ಸ್ಗೆ ಹೋಗಿ ಆ್ಯಡ್ ಮಾಡಿದ್ರೆ ಮುಗಿಯುತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಮೊಬೈಲು ಯಾರಾದರೂ ಎಮರ್ಜೆನ್ಸಿ ಆದಂಥ ಸಂದರ್ಭದಲ್ಲಿ ಅವರು ನಿಮ್ಮ ಫ್ಯಾಮಿಲಿಗೆ ರೀಚ್ ಔಟ್ ಮಾಡಬೇಕು ಅಂದರೆ ಜಸ್ಟ್ ಸ್ವೈಪ್ ಮಾಡಿ ಅನ್ಲಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅವ್ರಿಗೆ ಎಮರ್ಜೆನ್ಸಿ ಅಂತಕ್ಕಂಥ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಮತ್ತೆ ಇಲ್ಲಿ ರೈಟ್ ಸ್ವೈಪ್ ಮಾಡಿದ್ರೆ ಎಮರ್ಜೆನ್ಸಿ ಇನ್ಫಾರ್ಮೇಷನ್ ಮೇಲೆ ಸೊ ಅವ್ರಿಗೆ ನಿಮ್ಮ ಹೆಸರು, ನಿಮ್ಮ ಒಂದು ಏಜು ಮತ್ತು ಬ್ಲಡ್ ಗ್ರೂಪು ಮತ್ತು ಏನೇನು ಇನ್ಫಾರ್ಮೇಷನ್ ಆವಾಗಲೇ ಅಪ್ಡೇಟ್ ಮಾಡಿದ್ರೆ ಸೇಮ್ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಸಿಗುತ್ತೆ ಅವ್ರಿಗೆ. ಸೊ ಅದಲ್ಲದೆ ನಿಮ್ಮ ಮೊಬೈಲ್ ಲಾಕ್ ಆಗಿದ್ದರೂ ಕೂಡ ನಿಮ್ಮ ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಏನು ಅಪ್ಡೇಟ್ ಮಾಡಿರ್ತೀರ ಅವ್ರಿಗೆ ಕಾಲ್ ಕೂಡ ಮಾಡಬಹುದು. ಜಸ್ಟ್ ಅವ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಕಾಲ್ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಸೊ ಯಾರ್ಯಾರು ಮೊಬೈಲ್ನ ಪರ್ಚೇಸ್ ಮಾಡ್ತೀರ ಇದನ್ನು ಫಸ್ಟು ಮೇನ್ ಥಿಂಗ್ನ ಮಾಡೋದ್ರಿಂದ ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಮೊದಲನೆಯ ಕೆಲಸ ನಿಮ್ಮ ಒಂದು ಮೆಡಿಕಲ್ ಇನ್ಫಾರ್ಮೇಷನ್ ಮತ್ತು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ನ ಅಪ್ಡೇಟ್ ಮಾಡೋದಾಗಿರುತ್ತೆ.